ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕರ್ನಾಟಕದ ಭೂಗೋಳಶಾಸ್ತ್ರ ತರಗತಿಗೆ ಸ್ವಾಗತ. ನಾವಿವಾಗ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನೋಡ್ತಾ ಬರೋಣ. ಹಿಂದಿನ ಕ್ಲಾಸ್ನಲ್ಲಿ ಕರ್ನಾಟಕದ ಪರಿಚಯ ಬಗ್ಗೆ ನೋಡಿದ್ದೀವಿ. ಆ ಕ್ಲಾಸ್ ನೀವು ಇನ್ನೂ ಯಾರು ನೋಡಿಲ್ಲ, ನನ್ನ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ. ನೆಕ್ಸ್ಟ್, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ನೋಡಿ ಫ್ರೆಂಡ್ಸ್. ಕರ್ನಾಟಕ ಅಂದರೆ ಕರ್ನಾಟಕವು ಭಾರತ ದೇಶದಲ್ಲಿ ಕಂಡುಬರುವಂಥ ಒಂದು ರಾಜ್ಯ. ಅದೇ ಭಾರತವು 28 ರಾಜ್ಯ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದ್ದು ಅದರಲ್ಲಿ ಕರ್ನಾಟಕ ಕೂಡ ಒಂದಾಗಿದೆ. ಕರ್ನಾಟಕವು ದಕ್ಷಿಣ ಭಾರತದಲ್ಲಿ ಕಂಡುಬರುವಂಥ ಒಂದು ರಾಜ್ಯ. ಇದು ವಿಸ್ತೀರ್ಣದಲ್ಲಿ 6ನೇ ದೊಡ್ಡ ರಾಜ್ಯ ಮತ್ತು ಜನಸಂಖ್ಯೆಯಲ್ಲಿ 8ನೇ ದೊಡ್ಡ ರಾಜ್ಯ. ನೋಡಿ, ಕರ್ನಾಟಕವು ವಿಸ್ತೀರ್ಣದಲ್ಲಿ 6ನೇ ದೊಡ್ಡ ರಾಜ್ಯ, ಜನಸಂಖ್ಯೆಯಲ್ಲಿ 8ನೇ ದೊಡ್ಡ ರಾಜ್ಯವಾಗಿದೆ. ಹೌದಾ. ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ನೋಡ್ತಾ ಬರೋದಾದರೆ ಕರ್ನಾಟಕವು 3 ಪ್ರಾಕೃತಿಕ ವಿಭಾಗಗಳನ್ನು ಹೊಂದಿದೆ. ಯಾವ್ಯಾವ ಅಂತ ನೋಡ್ತಾ ಬರೋದಾದರೆ, ಮೊದಲನೇದ್ದು ಕರಾವಳಿ ಪ್ರದೇಶ, ಎರಡನೇದ್ದು ಮಲೆನಾಡು, ಮೂರನೇದ್ದು ಮೈದಾನ ಪ್ರದೇಶ. ಹೌದಾ. ಮೊದಲನೇದಾಗಿ ಕರಾವಳಿ ಪ್ರದೇಶ ಎಲ್ಲಿ ಕಂಡುಬರುತ್ತೆ ಅಂತ ನೋಡ್ತಾ ಬರೋದಾದರೆ, ಕರ್ನಾಟಕ ಟೋಟಲಾಗಿ 31 ಜಿಲ್ಲೆಗಳನ್ನು ಒಳಗೊಂಡಿದ್ದು ಇದರಲ್ಲಿ 3 ಜಿಲ್ಲೆಗಳು ಕರಾವಳಿ ಪ್ರದೇಶಕ್ಕೆ ಸಂಬಂಧಪಟ್ಟಿವೆ. ಆ 3 ಜಿಲ್ಲೆಗಳು ಯಾವ್ಯಾವ ಅಂತ ನೋಡ್ತಾ ಬರೋದಾದರೆ ಇಲ್ಲಿದೆ ನೋಡಿ. ಇದು ಕರಾವಳಿ ತೀರ. ಇದೇನು ಕಾಣ್ತಾ ಇದೆಯಲ್ಲ ಗ್ರೀನು, ಇದು ಕರಾವಳಿ ತೀರ. ಹಾಗಾದರೆ ಎಷ್ಟು ಜಿಲ್ಲೆಗಳು ಕರಾವಳಿ ತೀರವನ್ನು ಹೊಂದಿದ್ದಾವೆ ಅಂದರೆ 3 ಜಿಲ್ಲೆಗಳು. ಯಾವ್ಯಾವು? ಮೊದಲನೇದು ದಕ್ಷಿಣ ಕನ್ನಡ, ಎರಡನೇದು ಉಡುಪಿ, ಮೂರನೇದು ಉತ್ತರ ಕನ್ನಡ. ಈ 3 ಜಿಲ್ಲೆಗಳು ಕರಾವಳಿ ತೀರವನ್ನು ಹೊಂದಿದ್ದಾವೆ. ಹೌದಾ. ಹಾಗಾದರೆ ಯಾವ ಸಮುದ್ರ ಇಲ್ಲಿ ಕಂಡುಬರುತ್ತೆ ಅಂದರೆ ಅರಬ್ಬಿ ಸಮುದ್ರ ಕಂಡುಬರುತ್ತೆ. ಯಾವುದು? ಅರಬ್ಬಿ ಸಮುದ್ರ. ನೋಡಿ, ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ ಇರೋದು ಕಂಡುಬರುತ್ತೆ. ಆ ಅರಬ್ಬಿ ಸಮುದ್ರಕ್ಕೆ ಹಚ್ಚಿಕೊಂಡು 3 ಜಿಲ್ಲೆಗಳು ನಮ್ಮ ಕರ್ನಾಟಕದ ಜಿಲ್ಲೆಗಳಾಗಿವೆ. ಒಂದು ದಕ್ಷಿಣ ಕನ್ನಡ, ಎರಡನೇದು ಉಡುಪಿ, ಮೂರನೇದು ಉತ್ತರ ಕನ್ನಡ. ಅದೇ ರೀತಿಯಾಗಿ ಮಲೆನಾಡು ಪ್ರದೇಶವನ್ನು ನೋಡ್ತಾ ಬರೋದಾದರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಮಲೆನಾಡು ಪ್ರದೇಶ. ಹೌದಾ. ಮಲೆನಾಡು ಪ್ರದೇಶದಲ್ಲಿ ಒಂದು ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ ಮತ್ತು ಬೆಳಗಾವಿ. ಹೌದಾ. ಇಷ್ಟು ಜಿಲ್ಲೆಗಳು ಬರ್ತವೆ. ಬೆಳಗಾವಿಯ ಕೆಲವು ಭೂಪ್ರದೇಶ ಮತ್ತು ಉತ್ತರ ಕನ್ನಡದ ಜಿಲ್ಲೆಯ ಕೆಲವು ಭೂಪ್ರದೇಶಗಳು ಮಲೆನಾಡು ಜಿಲ್ಲೆಗಳಲ್ಲಿ ಬರ್ತವೆ. ನೆಕ್ಸ್ಟ್, ಇಲ್ಲೇನು ಕಾಣ್ತಾ ಇದ್ದಾವಲ್ಲ, ಇವೆಲ್ಲವೂ ಕೂಡ ಮೈದಾನ ಪ್ರದೇಶ. ಇದರಲ್ಲಿ ಮೈದಾನ ಪ್ರದೇಶದಲ್ಲಿ 2 ಭಾಗ ಮಾಡಲಾಗುತ್ತೆ. ಹೌದಾ. ಇಲ್ಲಿ ತುಂಗಭದ್ರಾ ನದಿ ಹರಿತಾ ಇರುತ್ತೆ. ತುಂಗಭದ್ರಾ ನದಿಯಿಂದ ಮೇಲ್ಭಾಗದಲ್ಲಿ ಅಂದರೆ ಉತ್ತರದಲ್ಲಿ ಉತ್ತರ ಮೈದಾನ ಅಂತ ಕರೀತಾರೆ. ತುಂಗಭದ್ರಾ ನದಿಯ ದಕ್ಷಿಣದಲ್ಲಿ ದಕ್ಷಿಣ ಮೈದಾನ ಅಂತ ಕರೆಯಲಾಗುತ್ತೆ. ಹೌದಾ. ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ನೋಡಿ ಫ್ರೆಂಡ್ಸ್. ಕರ್ನಾಟಕವು ಭಾರತದ ಪರ್ಯಾಯ ದ್ವೀಪದ ಒಂದು ಭಾಗವಾಗಿದೆ. ನೋಡಿ, ಕರ್ನಾಟಕ ಏನಪ್ಪ ಅಂದರೆ ಭಾರತದ ಪರ್ಯಾಯ ದ್ವೀಪದ ಒಂದು ಭಾಗವಾಗಿದೆ. ಹೌದಾ. ಕರ್ನಾಟಕ ರಾಜ್ಯವು ಸಮುದ್ರ ಮಟ್ಟಕ್ಕಿಂತ 450ರಿಂದ 900 ಮೀಟರ್ ಎತ್ತರದಲ್ಲಿದೆ. ನೋಡಿ ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಇದೆಯಲ್ಲ, ಅದು ಸಮುದ್ರ ಮಟ್ಟಕ್ಕಿಂತ ಸಮುದ್ರ ಮಟ್ಟಕ್ಕಿಂತ 450ರಿಂದ 900 ಮೀಟರ್ ಏನಿದೆ ಎತ್ತರ ಇದೆ. ಹೌದಾ. ಭೂರಚನೆ ಮತ್ತು ಮೇಲ್ಮೈ ರಚನೆಯನ್ನು ಆಧರಿಸಿ ನೋಡಿ, ಭೂಮಿ ಯಾವ ರೀತಿ ರಚನೆ ಆಗಿದೆ ಮತ್ತು ಅದರ ಮೇಲ್ಮೈ ರಚನೆಯನ್ನು ಆಧರಿಸಿ ಕರ್ನಾಟಕವನ್ನು ಎಷ್ಟು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅಂದರೆ 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆ 3 ವಿಭಾಗಗಳು ಹಿಂದಿನ ಸ್ಲೈಡಲ್ಲಿ ನೋಡ್ತಾ ಬಂದಿರೋದು ಹಾಗೆ, ಒಂದನೇದು ಕರಾವಳಿ ಮೈದಾನ, ಎರಡನೇದು ಮಲೆನಾಡು, ಮೂರನೇದು ಮೈದಾನ ಪ್ರದೇಶ. ಹೌದಾ. ನೆಕ್ಸ್ಟ್, ಇಲ್ಲಿದೆ ನೋಡಿ, ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು, ಇಲ್ಲೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಇದು ಕಂಡುಬರೋದು ಏನಪ್ಪ ಅಂದರೆ ಇದು ಕರಾವಳಿ ಮೈದಾನ, ಇದು ಮಲೆನಾಡು ಅಥವಾ ಇದನ್ನು ಕರ್ನಾಟಕದಲ್ಲಿ ಸಹ್ಯಾದ್ರಿ ಅಂತ ಕೂಡ ಕರೀತಾರೆ. ಇದು ಮೈದಾನ ಪ್ರದೇಶ. ಹೌದಾ. ನೆಕ್ಸ್ಟ್, ಕರಾವಳಿ ಮೈದಾನದ ಬಗ್ಗೆ ನೋಡ್ತಾ ಬರೋದಾದರೆ, ಕರ್ನಾಟಕದ ಕರಾವಳಿ ಮೈದಾನ ದಕ್ಷಿಣದಲ್ಲಿ ನೋಡಿ ಫ್ರೆಂಡ್ಸ್, ದಕ್ಷಿಣದ ಮಂಗಳೂರಿನ ಉತ್ತರದಿಂದ ಕಾರವಾರದವರೆಗೆ, ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ ಏನಾಗಿದೆ, ಕರಾವಳಿ ತೀರ ಹಂಚಿಕೊಂಡಿದೆ. ಎಷ್ಟು ಕಿಲೋಮೀಟರ್ ಅಂದರೆ 320 ಕಿಲೋಮೀಟರ್ ಇದು ಹರಡಿಕೊಂಡಿದೆ. ಯಾವುದು? ಕರಾವಳಿ ತೀರ. ಕರ್ನಾಟಕ ಕರಾವಳಿ ತೀರದ ಉದ್ದ ಎಷ್ಟು ಅಂತ ಕೇಳಿದ್ರೆ ನೀವೇನು ಆನ್ಸರ್ ಮಾಡಬೇಕು? 320 ಕಿಲೋಮೀಟರ್. ಅದೇ ರೀತಿಯಾಗಿ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂತ ಕೇಳಿದರೆ ಗುಜರಾತ್ ಅಂತ ಆನ್ಸರ್ ಮಾಡಬೇಕು. ಏನಂತ ಆನ್ಸರ್ ಮಾಡಬೇಕು? ಗುಜರಾತ್ ಅಂತ ಆನ್ಸರ್ ಮಾಡಬೇಕಾಗುತ್ತೆ.
ಹಾಗಾದರೆ ಗುಜರಾತ್ ಎಷ್ಟು ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನು ಹೊಂದಿದೆ ಅಂದರೆ 1600 ಕಿಲೋಮೀಟರ್. ಎಷ್ಟು? 1600 ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನು ಹೊಂದಿದೆ. ನೆಕ್ಸ್ಟ್, ಇದರ ಅಗಲ ನೋಡ್ತಾ ಬರೋದಾದರೆ ಕರಾವಳಿ ತೀರದ ಅಗಲ 12ರಿಂದ ಹಿಡ್ಕೊಂಡು 64 ಕಿಲೋಮೀಟರ್ ಅಗಲ ಇದೆ. ಹೌದಾ? ನೆಕ್ಸ್ಟ್, ಕರಾವಳಿ ತೀರವು ದಕ್ಷಿಣದಲ್ಲಿ ಅಗಲವಾಗಿದ್ದು, ನೋಡಿ ಫ್ರೆಂಡ್ಸ್, ಕರಾವಳಿ ತೀರ ದಕ್ಷಿಣದಲ್ಲಿ ಅಗಲವಾಗಿದ್ದು ಉತ್ತರದ ಕಡೆಗೆ ಕಿರಿದಾರುತ್ತಾ ಕಡಿದಾದ ಇಳಿಜಾರಿನಿಂದ ಕೂಡಿದೆ. ನೋಡಿ ಫ್ರೆಂಡ್ಸ್, ದಕ್ಷಿಣ ಅಂದರೆ ಇದೊಂದು ಕರ್ನಾಟಕ ಮ್ಯಾಪ್ ಅಂತ ತಿಳ್ಕೊಂಡ್ರೆ ನೀವು, ಇದೊಂದು ಕರ್ನಾಟಕ ಮ್ಯಾಪ್ ಅಂತ ಇದನ್ನ ಅಂದಾಜು ಮಾಡಿಕೊಂಡ್ರೆ ಇದು ದಕ್ಷಿಣ ಭಾಗ. ಈ ಕಡೆ ಏನಿದೆ ಅಗಲವಾಗಿದೆ, ದಕ್ಷಿಣ ಭಾಗದಲ್ಲಿ ಅಗಲವಾಗಿದೆ, ಉತ್ತರದ ಕಡೆ ಹೋದಂಥ ಕಿರಿದಾಗಿದೆ ಅಂತ ನಮ್ಮ ಕರಾವಳಿ ತೀರ ಕಿರಿದಾಗಿದೆ. ಹೌದಾ? ನೆಕ್ಸ್ಟ್, ಎತ್ತರ ಸಮುದ್ರ ಮಟ್ಟದಿಂದ 200 ಮೀಟರ್ಗಳಷ್ಟು ಇರುತ್ತದೆ. ಅಂದರೆ ಕರಾವಳಿ ತೀರದ ಎತ್ತರ ಎಷ್ಟಿದೆ? ಸಮುದ್ರ ಮಟ್ಟದಿಂದ 200 ಮೀಟರ್ಗಳಷ್ಟು ಎತ್ತರವಾಗಿದೆ. ಕರ್ನಾಟಕದ ಕರಾವಳಿ ತೀರವನ್ನು ಏನಂತ ಕರೀತಾರೆ ಅಂದರೆ ಕರ್ನಾಟಕದ ಕರಾವಳಿ ತೀರ, ಕೇಂದ್ರ ತೀರ ಮತ್ತು ಮ್ಯಾಕರಲ್ ತೀರ ಅಂತ ಕರೀತಾರೆ. ಏನಂತ ಕರೀತಾರೆ? ಕರ್ನಾಟಕದ ಕರಾವಳಿ ತೀರ, ಕೇಂದ್ರ ತೀರ ಮತ್ತು ಮ್ಯಾಕರಲ್ ತೀರ ಅಂತೇಳಿ ಕರೀತಾರೆ. ಕರ್ನಾಟಕದ ಕರಾವಳಿಯು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡಿದೆ. ನೋಡಿ ಫ್ರೆಂಡ್ಸ್, ನಾನು ಹಿಂದಿನ ಸ್ಲೈಡ್ನಲ್ಲಿ ಹೇಳಿದಾಗೆ ಕರ್ನಾಟಕದ ಕರಾವಳಿಯು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳನ್ನು ಏನು ಮಾಡಿದೆ? ಒಳಗೊಂಡಿದೆ. ಅಂದರೆ ಟೋಟಲ್ 3 ಜಿಲ್ಲೆಗಳನ್ನು ಇದು ಒಳಗೊಂಡಿದೆ. ಕರ್ನಾಟಕದ ಕರಾವಳಿಯಲ್ಲಿನ ಬಂದರುಗಳನ್ನು ನೋಡ್ತಾ ಬರೋಣ. ನೋಡಿ ಫ್ರೆಂಡ್ಸ್, ಬಂದರುಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಬಂದರುಗಳು ಮೀನುಗಾರಿಕಾ ಬಂದರು ಆಗಿರ್ಬೋದು ಅಥವಾ ಯಾವುದಾದ್ರೂ ರಫ್ತು ಮಾಡುವಂಥ ಬಂದರಾಗಿರ್ಬೋದು. ಹೌದಾ? ಇವು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ನೋಡ್ತಾ ಬರೋದಾದರೆ ನವಮಂಗಳೂರು ಬಂದರು. ಈ ನವಮಂಗಳೂರು ಬಂದರನ್ನು ಕರ್ನಾಟಕದ ಇದು ಅತಿ ದೊಡ್ಡ ಬಂದರಾಗಿದೆ. ನೋಡಿ, ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದಂತ ಪ್ರಶ್ನೆ ಕೇಳಿದರೆ ನೀವು ಏನಂತ ಆನ್ಸರ್ ಮಾಡಬೇಕು? ನವಮಂಗಳೂರು ಬಂದರು ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಈ ನವಮಂಗಳೂರು ಬಂದರನ್ನು ಏನಂತ ಕರೀತಾರೆ ಅಂದರೆ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ಏನಂತ ಕರೀತಾರೆ? ಕರ್ನಾಟಕದ ಹೆಬ್ಬಾಗಿಲು. ಅದೇ ರೀತಿಯಾಗಿ ಭಾರತ ಹೆಬ್ಬಾಗಿಲು ಅಂತ ಯಾವ ಬಂದರನ್ನು ಕರೀತಾರೆ ಅಂದರೆ ಮುಂಬೈ ಬಂದರನ್ನು ಕರೀತಾರೆ. ಯಾವ ಬಂದರು? ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಈ ನವಮಂಗಳೂರು ಬಂದರು ಯಾವಾಗ ಉದ್ಘಾಟನೆ ಆಯಿತಪ್ಪ ಅಂದರೆ 1974 ಮೇ 4ರಂದು. ಎಷ್ಟರಲ್ಲಿ? 1974 ಮೇ 4ರಂದು ಅಂದಿನ ಪ್ರಧಾನಿಯಾದಂಥ ಇಂದಿರಾ ಗಾಂಧಿಯವರು ಏನು ಮಾಡ್ತಾರೆ? ಉದ್ಘಾಟನೆ ಮಾಡ್ತಾರೆ. ಈಗ ಕೆಲವು ಮೀನುಗಾರಿಕಾ ಬಂದರುಗಳನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ಭಟ್ಕಳ, ಮಲ್ಪೆ, ಕಾರವಾರ, ಕುಮಟ, ಬೇಲಿಕೆರೆ, ಹೊನ್ನಾವರ ಇವು ಮೀನುಗಾರಿಕಾ ಬಂದರುಗಳಾಗಿವೆ. ಪ್ರಮುಖ ಬೀಚ್ಗಳ ಬಗ್ಗೆ ನೋಡ್ತಾ ಬರೋದಾದರೆ ಮಂಗಳೂರು ಸಮೀಪದ ಸೋಮೇಶ್ವರ ಬೀಚ್, ಉಲ್ಲಾಳ ಮತ್ತು ಪಣಂಬೂರು. ಉಡುಪಿ ಸಮೀಪದ ಮಲ್ಪೆ ಬೀಚ್. ನೋಡಿ, ಮಲ್ಪೆ ಬೀಚ್ ಎಲ್ಲಿದೆ ಅಂತ ಕೇಳ್ಬೋದು. ಇದು ಇಂಪಾರ್ಟೆಂಟ್ ಇದೆ, ಉಡುಪಿಯ ಸಮೀಪದಲ್ಲಿದೆ. ಹೊನ್ನಾವರ ಸಮೀಪದ ಮುರುಡೇಶ್ವರ ಮತ್ತು ಮರವಂತೆ ಬೀಚ್. ನೋಡಿ ಫ್ರೆಂಡ್ಸ್, ಮರವಂತೆ ಮತ್ತು ಮುರುಡೇಶ್ವರ ಬೀಚ್ಗಳು ಎಲ್ಲಿ ಕಂಡುಬರ್ತಾವೆ ಅಂತ ಕೇಳಿದರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಸಮೀಪ. ಗೋಕರ್ಣ ಸಮೀಪ ಓಂ ಬೀಚ್ ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ. ಇದು ಎಲ್ಲಿ ಕಂಡುಬರ್ತೈತಿ? ಗೋಕರ್ಣ ಸಮೀಪ ಕಂಡುಬರ್ತೈತಿ. ಈ ಎಲ್ಲ ಬೀಚ್ಗಳನ್ನು ನೆನಪಿನಲ್ಲಿಟ್ಕೊಳ್ಳಿ, ಕರ್ನಾಟಕದ ಬೀಚ್ಗಳಾಗಿವೆ. ನೆಕ್ಸ್ಟ್, ಪ್ರಮುಖ ದ್ವೀಪಗಳು ಅಂದರೆ ಸುತ್ತಲೂ ನೀರಿದ್ದು ನಡು ಏನಿರ್ತೈತಿ? ಒಂದು ಭೂಭಾಗ ಇರ್ತೈತಿ. ಇವೆಲ್ಲ ನೀರಿನಿಂದ ಆವೃತವಾಗಿರುವಂಥ ಪುಟ್ಟ ಕಿರಿದಾದ ಒಂದು ಭೂಭಾಗಕ್ಕೆ ಏನಂತ ಕರೀತಾರೆ? ದ್ವೀಪ ಅಂತೇಳಿ ಕರೀತಾರೆ. ಹಾಗಾದರೆ ಭಾರತದಲ್ಲಿ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಯಾವ ರೀತಿ ಇದಾವಲ್ಲ ಅದೇ ರೀತಿಯಾಗಿ ಇಲ್ಲಿ ಕರ್ನಾಟಕದಲ್ಲಿ ಸೆಂಟ್ ಮೇರಿಸ್ ದ್ವೀಪ ಅಂತ ಇದೆ. ಯಾವ ದ್ವೀಪ? ಸೆಂಟ್ ಮೇರಿಸ್ ದ್ವೀಪ. ಈ ದ್ವೀಪವು ಮಲ್ಪೆ ಸಮೀಪದಲ್ಲಿದೆ. ಎಲ್ಲಿದೆ? ಮಲ್ಪೆ ಸಮೀಪ. ಸೆಂಟ್ ಮೇರಿಸ್ ದ್ವೀಪ ಎಲ್ಲಿದೆ? ಮಲ್ಪೆ ಸಮೀಪ. ಈ ಸೆಂಟ್ ಮೇರಿಸ್ ದ್ವೀಪವನ್ನು ಏನಂತ ಕರೀತಾರೆ ಅಂದರೆ ಕೋಕೋನಟ್ ದ್ವೀಪ ಅಂತ ಕರೀತಾರೆ. ಏನಂತ ಕರೀತಾರೆ? ಕೋಕೋನಟ್ ದ್ವೀಪ. ಈ ದ್ವೀಪವನ್ನು ಸ್ಥಳೀಯರು ಏನಂತ ಕರೀತಾರೆ ಅಂದರೆ ತೊನ್ಸೆಪಾರ್ ದ್ವೀಪ ಅಂತ ಕರೀತಾರೆ. ಏನಂತ ಕರೀತಾರೆ? ತೊನ್ಸೆಪಾರ್. ನೋಡಿ ಫ್ರೆಂಡ್ಸ್, ಸೆಂಟ್ ಮೇರಿಸ್ ದ್ವೀಪಕ್ಕೆ ಮಲ್ಪೆ ಸಮೀಪದಲ್ಲಿದೆ. ಇದನ್ನು ಕೋಕೋನಟ್ ದ್ವೀಪ ಮತ್ತು ತೊನ್ಸೆಪಾರ್ ದ್ವೀಪ ಅಂತಲೂ ಕೂಡ ಕರೀತಾರೆ.
ನೇತ್ರಾಣಿ ದ್ವೀಪ. ಈ ದ್ವೀಪವು ಮುರುಡೇಶ್ವರ ಸಮೀಪದಲ್ಲಿದೆ. ನೋಡಿ, ನೇತ್ರಾಣಿ ದ್ವೀಪ ಇದು ಎಲ್ಲಿತ್ತಪ್ಪ ಅಂದ್ರೆ ಮುರುಡೇಶ್ವರ ಸಮೀಪದಲ್ಲಿದೆ. ಈ ನೇತ್ರಾಣಿ ದ್ವೀಪದಲ್ಲಿ ಏನು ಅಧಿಕವಾಗಿ ಕಂಡುಬರ್ತಾವಪ್ಪ ಅಂದರೆ ಪಾರಿವಾಳಗಳು ಅಧಿಕವಾಗಿ ಕಂಡುಬರ್ತವೆ. ಕೆಲವೊಂದು ಬುಕ್ನಲ್ಲಿ ಬಿಳಿ ಪಾರಿವಾಳಗಳು ಅಂತ ಕೊಡಲಾಗಿದೆ, ಒಟ್ಟಿನಲ್ಲಿ ಪಾರಿವಾಳಗಳು ಅಂತ ನೆನಪಿಟ್ಕೊಳ್ಳಿ. ಪಾರಿವಾಳಗಳು ಅಧಿಕವಾಗಿರುವುದರಿಂದ ಇದನ್ನು ಏನಂತ ಕರೀತಾರೆ? ನೇತ್ರಾಣಿ ದ್ವೀಪವನ್ನು ಪೀಸನ್ ಐಲ್ಯಾಂಡ್ ಅಂತ ಕರೀತಾರೆ. ಏನಂತ ಕರೀತಾರೆ? ಪೀಸನ್ ಐಲ್ಯಾಂಡ್. ನೆಕ್ಸ್ಟ್ ಅಂಜು ದ್ವೀಪ. ಅಂಜು ದ್ವೀಪ ಕಂಡುಬರೋದು ಕಾರವಾರದ ಸಮೀಪದಲ್ಲಿ. ಎಲ್ಲಿ? ಕಾರವಾರದ ಸಮೀಪ. ದೇವಗಢ ಕಾಜಿಗುಡ್ಡ ದ್ವೀಪಗಳು ಪ್ರಮುಖವಾದ ದ್ವೀಪಗಳಾಗಿವೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ದೇವಗಢ ದ್ವೀಪ ಮತ್ತು ಕಾಜಿಗುಡ್ಡ ದ್ವೀಪ, ಇವುಗಳು ಕೂಡ ಕರ್ನಾಟಕದ ಪ್ರಮುಖವಾದ ದ್ವೀಪಗಳಾಗಿವೆ. ನೆಕ್ಸ್ಟ್ ಕರಾವಳಿ ತೀರದ ಪ್ರಮುಖ ಬೆಳೆಗಳನ್ನು ನೋಡ್ತಾ ಬರೋದಾದರೆ ಯಾವ್ಯಾವ ಬೆಳೆಗಳನ್ನು ರೈತರು ಬೆಳೀತಾರೆ ಅಂದರೆ ತೆಂಗು, ಪ್ರಮುಖವಾಗಿ ತೆಂಗು, ಅಡಿಕೆ, ಗೋಡಂಬಿ ಮತ್ತು ಭತ್ತವನ್ನು ಬೆಳೀತಾರೆ. ಎಲ್ಲಿ? ಕರಾವಳಿ ತೀರದಲ್ಲಿ. ಕರಾವಳಿ ಭಾಗದ ಜನರ ವೃತ್ತಿ ಏನಾಗಿರುತ್ತಪ್ಪ ಅಂದರೆ ಪ್ರಮುಖವಾಗಿ ಮೀನುಗಾರಿಕೆಯ ಮೇಲೆ ಅವರು ಅವಲಂಬಿಸಿರ್ತಾರೆ. ನೆಕ್ಸ್ಟ್ ಕೃಷಿ. ಮೀನುಗಾರಿಕೆ ಮತ್ತು ಕೃಷಿ ಕರಾವಳಿ ಭಾಗದ ಜನರ ಪ್ರಮುಖ ವೃತ್ತಿ. ನೆಕ್ಸ್ಟ್ ಎರಡನೇ ಪ್ರಾಕೃತಿಕ ವಿಭಾಗವನ್ನು ನೋಡ್ತಾ ಬರೋದಾದರೆ ಮಲೆನಾಡು ಪ್ರದೇಶ. ಯಾವುದು? ಮಲೆನಾಡು ಪ್ರದೇಶ. ಕರ್ನಾಟಕದಲ್ಲಿ ಹರಡಿರುವ ಪಶ್ಚಿಮ ಘಟ್ಟಗಳನ್ನೇ ಏನಂತ ಕರೀತಾರೆ? ಮಲೆನಾಡು ಅಥವಾ ಸಹ್ಯಾದ್ರಿ ಅಂತೇಳಿ ಕರೀತಾರೆ. ನೋಡಿ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಏನು ಹರಡಿರ್ತೈತಲ್ಲ ಪಶ್ಚಿಮ ಘಟ್ಟ, ಅದನ್ನು ಮಲೆನಾಡು ಅಥವಾ ಸಹ್ಯಾದ್ರಿ ಅಂತ ಕರೀತಾರೆ. ಹೌದಾ? ಈ ಸಹ್ಯಾದ್ರಿ ಅಥವಾ ಈ ಮಲೆನಾಡು ಅಂತ ಕರಿತೀವಲ್ಲ ಪಶ್ಚಿಮ ಘಟ್ಟಗಳು, ಇವು ಎಷ್ಟು ರಾಜ್ಯಗಳಲ್ಲಿ ಹರಡಿಕೊಂಡವಪ್ಪ ಅಂದರೆ 6 ರಾಜ್ಯಗಳಲ್ಲಿ ಹರಡಿಕೊಂಡವ. ಆ 6 ರಾಜ್ಯಗಳು ಯಾವಪ್ಪ ಅಂದರೆ ಕ್ರಮವಾಗಿ ನೋಡ್ತಾ ಬರೋದಾದರೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ನೋಡಿ, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು, ಈ 6 ರಾಜ್ಯಗಳಲ್ಲಿ ಏನಾಗಿದೆ? ಮಲೆನಾಡು ಪ್ರದೇಶ ಹರಡಿಕೊಂಡಿದೆ. ಹೌದಾ? ನೆಕ್ಸ್ಟ್ ಈ ಮಲೆನಾಡು ಪ್ರದೇಶ ಏನು ಹರಡಿಕೊಂಡಿದೆ ಅಲ್ಲ, ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಇದನ್ನು ಏನಂತ ಕರೀತಾರೆ? ಸಹ್ಯಾದ್ರಿ ಅಂತ ಕರೀತಾರೆ. ಏನಂತ ಕರೀತಾರೆ? ಸಹ್ಯಾದ್ರಿ ಅಥವಾ ಮಲೆನಾಡು ಅಂತ ಕರೀತಾರೆ. ಪಶ್ಚಿಮ ಘಟ್ಟಗಳಲ್ಲಿ 60% ಎಲ್ಲಿದಾವಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹರಡಿಕೊಂಡವು. ನೋಡಿ, ಪಶ್ಚಿಮ ಘಟ್ಟಗಳಲ್ಲಿ 60% ಕರ್ನಾಟಕ ರಾಜ್ಯದಲ್ಲಿ ಹರಡಿಕೊಂಡಿವೆ. ಮಲೆನಾಡು ಪ್ರದೇಶದ ಉದ್ದ. ಮಲೆನಾಡು ಪ್ರದೇಶ ಇದೆಯಲ್ಲ, ಅದರ ಉದ್ದ 650 ಕಿಲೋಮೀಟರ್. ಅಂದರೆ ಇದು ಕರ್ನಾಟಕದಲ್ಲಿ. ನೋಡಿ, ಕರ್ನಾಟಕದಲ್ಲಿ 650 ಕಿಲೋಮೀಟರ್ ಉದ್ದ ಆಗಿದೆ ಮಲೆನಾಡು ಪ್ರದೇಶ. ಅಗಲ 50ರಿಂದ 76 ಕಿಲೋಮೀಟರ್. ಮತ್ತು ಇದರ ಸರಾಸರಿ ಎತ್ತರ ನೋಡ್ತಾ ಬರೋದಾದರೆ ಸಮುದ್ರ ಮಟ್ಟಕ್ಕೆ 900ರಿಂದ 1500 ಮೀಟರ್ ಎತ್ತರ. ಹೌದಾ? ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ಶಿಖರಗಳನ್ನು ನೋಡ್ತಾ ಬರೋದಾದರೆ ಮೊದಲನೇದಾಗಿ ಮುಳ್ಳಯ್ಯನಗಿರಿ ಬೆಟ್ಟ. ಯಾವ ಬೆಟ್ಟ? ಮುಳ್ಳಯ್ಯನಗಿರಿ ಬೆಟ್ಟ. ಈ ಮುಳ್ಳಯ್ಯನಗಿರಿ ಬೆಟ್ಟ ಇದು ಕರ್ನಾಟಕದ ಅತಿ ಎತ್ತರದ ಶಿಖರವಾಗಿದೆ. ನೋಡಿ, ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಮುಳ್ಳಯ್ಯನಗಿರಿ ಬೆಟ್ಟ. ಇದರ ಎತ್ತರ ಎಷ್ಟು ಅಂತ ನೋಡ್ತಾ ಬರೋದಾದರೆ 1913 ಮೀಟರ್. ಎಷ್ಟು ಮೀಟರ್? 1913 ಮೀಟರ್. ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಯಾವ ಜಿಲ್ಲೆ? ಚಿಕ್ಕಮಗಳೂರು ಜಿಲ್ಲೆ. ಹೌದಾ? ಕರ್ನಾಟಕದ ಅತಿ ಎತ್ತರವಾದ 3 ಶಿಖರಗಳು. ಕರ್ನಾಟಕದ ಅತಿ ಎತ್ತರವಾದ ಎಷ್ಟು ಶಿಖರಗಳು? 3 ಶಿಖರಗಳು. ಆ 3 ಶಿಖರಗಳು ಎಲ್ಲಿ ಕಂಡುಬರ್ತಾವಪ್ಪ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರ್ತಾವೆ. ಅಂದರೆ ಸ್ಟಾರ್ಟಿಂಗ್ಲಿಂದ ಬರುವಂಥ 3 ಶಿಖರಗಳು. ಹೌದಾ? ಯಾವ್ಯಾವಪ್ಪ ಅಂದರೆ ಒಂದನೇದು ಮುಳ್ಳಯ್ಯನಗಿರಿ, ಎರಡನೇದು ಬಾಬಾ ಬುಡನ್ಗಿರಿ, ಮೂರನೇದು ಬರೋದು ಕುದುರೆಮುಖ. ಎರಡನೇದು ನೋಡ್ತಾ ಬರೋದಾದರೆ ಬಾಬಾ ಬುಡನ್ಗಿರಿ. ಇದರ ಎತ್ತರ 1894 ಮೀಟರ್. ಎಷ್ಟು? 1894 ಮೀಟರ್ ಎತ್ತರ. ಈ ಬಾಬಾ ಬುಡನ್ಗಿರಿ ಶಿಖರವು ಕರ್ನಾಟಕದ 2ನೇ ಅತಿ ಎತ್ತರದ ಶಿಖರವಾಗಿದೆ. ಎಷ್ಟನೇ ಎತ್ತರದ? 2ನೇ ಅತಿ ಎತ್ತರದ ಶಿಖರವಾಗಿದೆ. ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ನಾ ಆಗಲೇ ಹೇಳಿದಾಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಯಾವ ಜಿಲ್ಲೆ? ಚಿಕ್ಕಮಗಳೂರು. ಈ ಬಾಬಾ ಬುಡನ್ಗಿರಿ ಶಿಖರ ಅಥವಾ ಬೆಟ್ಟವನ್ನು ಇನ್ನೊಂದು ಹೆಸರಿನಿಂದ ಕರೆಯಲಾಗುತ್ತೆ. ಯಾವ ಹೆಸರಿನಿಂದ ಅಂದರೆ ಚಂದ್ರದ್ರೋಣ ಪರ್ವತ. ಯಾವ ಹೆಸರಿನಿಂದ? ಚಂದ್ರದ್ರೋಣ ಪರ್ವತ.
ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಈ ಬಾಬಾ ಬುಡನ್ಗಿರಿ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿ ಬಾಬಾ ಬುಡನ್ ಎಂಬ ಸಂತ ವಾಸ ಮಾಡ್ತಾ ಇದ್ದ. ಆ ಬಾಬಾ ಬುಡನ್ ಎಂಬ ಸಂತ ಏನು ಮಾಡ್ತಾನೆ ಅಂದರೆ ಕಾಫಿ ಬೀಜಗಳನ್ನು ಬಾಬಾ ಬುಡನ್ಗಿರಿ ಬೆಟ್ಟಗಳಲ್ಲಿ ನೆಟ್ಟು ಅಲ್ಲಿ ಕಾಫಿಯನ್ನು ಬೆಳೆಸ್ತಾನೆ. ಅದಕ್ಕಾಗಿ ಚಿಕ್ಕಮಗಳೂರು ಜಿಲ್ಲೆಯನ್ನು ಕಾಫಿಯ ತವರೂರು ಅಂತೇಳಿ ಕರೀತಾರೆ. ಹೌದಾ. ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದಪ್ಪ ಅಂದರೆ ಕರ್ನಾಟಕ. ನೋಡಿ ಫ್ರೆಂಡ್ಸ್, ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವ ರಾಜ್ಯ ಕರ್ನಾಟಕ. ಅತಿ ಹೆಚ್ಚು ಚಹಾನ ಉತ್ಪಾದಿಸುವ ರಾಜ್ಯ ಅಸ್ಸಾಂ. ಅತಿ ಹೆಚ್ಚು ಕಾಫಿ, ಇದು ಏನು ಕಾಫಿ, ಇದು ಚಹಾ. ಚಹಾಕ್ಕೆ ಇದ್ದರೆ ಅಸ್ಸಾಮು, ಕಾಫಿಗೆ ಇದ್ದರೆ ಕರ್ನಾಟಕ. ನೆಕ್ಸ್ಟ್ ಮೂರನೇ ಅತಿ ಎತ್ತರವಾದ ಶಿಖರ ಯಾವುದಪ್ಪ ಅಂದರೆ ಕುದುರೆಮುಖ. ಈ ಕುದುರೆಮುಖದ ಎತ್ತರ 1892 ಮೀಟರ್. ಹೌದಾ. ಇದು ಕರ್ನಾಟಕದ ಮೂರನೇ ಅತಿ ಎತ್ತರದ ಶಿಖರವಾಗಿದೆ. ಕರ್ನಾಟಕದ ಎಷ್ಟನೇ ಅತಿ ಎತ್ತರದ ಶಿಖರ? ಮೂರನೇ ಅತಿ ಎತ್ತರದ ಶಿಖರ. ಇದು ಕೂಡ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತೈತಿ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಕರ್ನಾಟಕದ ಪೂರ್ವ ಮೈದಾನದಿಂದ ಪಶ್ಚಿಮ ಘಟ್ಟಗಳನ್ನು ದಾಟಿ, ನೋಡಿ ಫ್ರೆಂಡ್ಸ್, ಇವಾಗ ಘಟ್ಟ ಮಾರ್ಗಗಳ ಬಗ್ಗೆ ನೋಡ್ತಾ ಇದ್ದೀವಿ. ಅಂದರೆ ಘಟ್ಟ ಮಾರ್ಗಗಳು ಅಂದರೆ ಏನು, ಅಥವಾ ಇದನ್ನು ಘಾಟ್ ಮಾರ್ಗಗಳು ಅಂತ ಕೂಡ ಕರೀತಾರೆ. ಅಂದರೆ ಏನಪ್ಪ ಅಂದರೆ ಕರ್ನಾಟಕದ ಪೂರ್ವ ಮೈದಾನದಿಂದ, ನೋಡಿ, ಕರ್ನಾಟಕದ ಪೂರ್ವ ಮೈದಾನದಿಂದ ಪಶ್ಚಿಮ ಘಟ್ಟಗಳನ್ನು ದಾಟಿ ಕರಾವಳಿ ಮೈದಾನಕ್ಕೆ ಹೋಗುವ ಮಾರ್ಗಗಳನ್ನು ಘಟ್ಟ ಮಾರ್ಗಗಳು ಅಥವಾ ಘಾಟ್ ಮಾರ್ಗಗಳು ಅಂತ ಕರೀತಾರೆ. ನೋಡಿ, ಒಂದು ಸೆಕೆಂಡ್ ವೇಟ್ ಮಾಡಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ. ಇಲ್ಲಿದೆ ನೋಡಿ, ಇದು ಪೂರ್ವದ ಮೈದಾನ ಅಂತ ಕರೀತಾರೆ. ಇದು ಮೈದಾನ ಪ್ರದೇಶ. ಈ ಮೈದಾನ ಪ್ರದೇಶದಿಂದ ಇದು ಪಶ್ಚಿಮ ಘಟ್ಟ. ಈ ಪಶ್ಚಿಮ ಘಟ್ಟಗಳನ್ನು ದಾಟಿ ಕರಾವಳಿ ಮೈದಾನಕ್ಕೆ ಏನು ಹೋಗ್ತಾವಲ್ಲ, ಅಲ್ಲಿ ಮಾರ್ಗ ಇರ್ತೈತಲ್ಲ, ಆ ಮಾರ್ಗವನ್ನು ಏನಂತ ಕರೀತಾರೆ? ಘಟ್ಟ ಮಾರ್ಗಗಳು ಅಥವಾ ಘಾಟ್ ಮಾರ್ಗಗಳು ಅಂತ ಕರೀತಾರೆ. ಹೌದಾ. ಇದು ಮೈದಾನ ಪ್ರದೇಶ. ಈ ಮೈದಾನ ಪ್ರದೇಶದಿಂದ ಪಶ್ಚಿಮ ಘಟ್ಟಗಳನ್ನು ಪಶ್ಚಿಮ ಘಟ್ಟಗಳನ್ನು ದಾಟಿ ಇಲ್ಲಿ ಕರಾವಳಿ ಮೈದಾನಕ್ಕೆ ಹೋಗ್ತಾವೆ. ನಾವು ಇಲ್ಲಿ ಒಂದು ಸೆಕೆಂಡ್, ಏನಪ್ಪ ಅಂದರೆ ಎಕ್ಸಾಂಪಲ್ ಏನು ತೊಗೋಬೇಕಪ್ಪ ಅಂದರೆ, ಇವಾಗ ಬಿಜಾಪುರ್ನಲ್ಲಿದ್ದೀವಿ ಅಂತ ತಿಳ್ಕೊಳ್ಳಿ. ಇದು ಬಿಜಾಪುರ. ಈ ಬಿಜಾಪುರದಿಂದ ನಾವು ಗೋವಾಕ್ಕೆ ಹೋಗಬೇಕಾಗಿದೆ. ಗೋವಾಕ್ಕೆ ಹೋಗ್ಬೇಕಂದ್ರೆ ನಾವು ಪಶ್ಚಿಮ ಘಟ್ಟಗಳನ್ನು ದಾಟೇ ಹೋಗಬೇಕು. ಗೋವಾಗಿರೋದು ಇಲ್ಲಿದೆ ಗೋವಾ. ಹೌದಾ. ಇಲ್ಲಿ ಪಶ್ಚಿಮ ಘಟ್ಟಗಳನ್ನು ಈ ರೀತಿಯಾಗಿ ದಾಟಿ ನಾವೇನು ಗೋವಾಕ್ಕೆ ಹೋಗ್ತೀವಲ್ಲ, ಗೋವಾ ಕರಾವಳಿ ತೀರ ಅನ್ನೋದಿದೆಯಲ್ಲ, ಪಶ್ಚಿಮ ಘಟ್ಟಗಳನ್ನು ದಾಟಿ ಹೋಗ್ತೀವಲ್ಲ ಗೋವಾಕ್ಕೆ, ಅಲ್ಲಿ ಅದನ್ನು ಏನಂತ ಕರಿತೀವಿ? ಈ ಮಾರ್ಗವನ್ನು ಘಟ್ಟ ಮಾರ್ಗಗಳಂತೆ ಕರಿತೀವಿ. ಹೌದಾ. ಈ ರೀತಿಯಾಗಿ ಕರ್ನಾಟಕದಲ್ಲಿ ಎಷ್ಟು ಘಟ್ಟ ಮಾರ್ಗಗಳದವಪ್ಪ ಅಂದರೆ, ಪ್ರಮುಖವಾದ ಘಟ್ಟ ಮಾರ್ಗಗಳು 4 ಅದಾವೆ ಪ್ರಮುಖವಾಗಿ. ಆ 4 ಘಟ್ಟ ಮಾರ್ಗಗಳನ್ನು ಇವಾಗ ನೋಡ್ತಾ ಬರೋಣ. ಮೊದಲನೇದಾಗಿ ಚಾರ್ಮುಡಿ ಘಾಟ್. ಇದು ಪರೀಕ್ಷೆಗೆ ವೆರಿ ಇಂಪಾರ್ಟೆಂಟ್ ಈ 4 ಘಾಟ್ ಮಾರ್ಗಗಳು. ಯಾಕಪ್ಪ ಅಂದರೆ ಪ್ರತಿಯೊಂದು ಎಕ್ಸಾಮ್ನಲ್ಲೂ ಕೂಡ ಈ ಚಾರ್ಮುಡಿ ಘಾಟ್ ಯಾವ ಯಾವ ನಗರಗಳನ್ನು ಸಂಪರ್ಕಿಸುತ್ತದೆ ಅಂತ ಪ್ರಶ್ನೆ ಬಂದಿದೆ. ಮೊದಲನೇದಾಗಿ ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಇದು ಸಂಪರ್ಕವನ್ನು ಕಲ್ಪಿಸುತ್ತೆ. ಅದೇ ರೀತಿಯಾಗಿ ಶಿರಾಡಿ ಘಾಟ್ ಹಾಸನ್, ಸಕಲೇಶಪುರ ಮತ್ತು ಮಂಗಳೂರು ನಡುವೆ ಏನು ಮಾಡುತ್ತೆ? ಕಲ್ಪಿಸುತ್ತೆ. ನೆಕ್ಸ್ಟ್ ಆಗುಂಬೆ ಘಾಟ್. ಇದು ಶಿವಮೊಗ್ಗ ಮತ್ತು ಉಡುಪಿ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಯಾವುದು? ಆಗುಂಬೆ ಘಾಟ್. ಹುಲಿಕಲ್ ಘಾಟ್. ಇದು ಶಿವಮೊಗ್ಗ ಮತ್ತು ಕುಂದಾಪುರ ನಡುವೆ ಏನು ಮಾಡುತ್ತೆ? ಸಂಪರ್ಕವನ್ನು ಕಲ್ಪಿಸುತ್ತೆ. ಇನ್ನೊಂದು ಸಲ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಚಾರ್ಮುಡಿ ಘಾಟ್ ಮಂಗಳೂರಿನಿಂದ ಚಿಕ್ಕಮಗಳೂರು, ಶಿರಾಡಿ ಘಾಟ್ ಹಾಸನ್ ಸಕಲೇಶಪುರ ಟು ಮಂಗಳೂರು, ಆಗುಂಬೆ ಘಾಟ್ ಶಿವಮೊಗ್ಗ ಟು ಉಡುಪಿ, ಹುಲಿಕಲ್ ಘಾಟ್ ಶಿವಮೊಗ್ಗ ಟು ಕುಂದಾಪುರ. ಮಲೆನಾಡು ಪ್ರದೇಶವನ್ನು ಜೀವ ವೈವಿಧ್ಯತೆಯ ವಲಯ ಅಂತ ಕರೀತಾರೆ. ನೋಡಿ ಫ್ರೆಂಡ್ಸ್, ಮಲೆನಾಡು ಪ್ರದೇಶವನ್ನು ಏನಂತ ಕರೀತಾರೆ ಅಂದರೆ ಜೀವ ವೈವಿಧ್ಯತೆಯ ವಲಯ ಅಂತ ಕರೀತಾರೆ. ಹೌದಾ. ಈ ಮಲೆನಾಡು ಪ್ರದೇಶದಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು ಯಾವುವು ಅಂತ ನೋಡ್ತಾ ಬರೋದಾದರೆ ಕಾಫಿ, ಚಹಾ, ರಬ್ಬರ್ ಮತ್ತು ಸಾಂಬಾರು ಪದಾರ್ಥ. ಇವು ಬೆಳೆಗಳನ್ನು ಪ್ರಮುಖವಾಗಿ ಎಲ್ಲಿ ಬೆಳೆಯಲಾಗುತ್ತೆ? ಮಲೆನಾಡು ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಮಲೆನಾಡು ಜಿಲ್ಲೆಗಳನ್ನು ಯಾವ್ಯಾವು ಅಂತ ನೋಡ್ತಾ ಬರೋದಾದರೆ ಹಾಸನ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಕೆಲ ಭೂಪ್ರದೇಶ. ಅಂದರೆ ಸಂಪೂರ್ಣ ಅಲ್ಲ, ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಕೆಲ ಭೂಪ್ರದೇಶಗಳು ಮಲೆನಾಡು ಜಿಲ್ಲೆಗಳಾಗಿವೆ. ಹೌದಾ. ಇವಾಗ ಮೂರನೇ ಪ್ರಾಕೃತಿಕ ವಿಭಾಗ ನೋಡ್ತಾ ಬರೋದಾದರೆ ಅದೇ ಮೈದಾನ ಪ್ರದೇಶ. ಯಾವುದು? ಮೈದಾನ ಪ್ರದೇಶ. ಮಲೆನಾಡಿನ ಪೂರ್ವ ದಿಕ್ಕಿನಲ್ಲಿ ವಿಶಾಲ ಮೈದಾನವಿದ್ದು
ಸರಾಸರಿ 450 ಮೀಟರ್ದಿಂದ 760 ಮೀಟರ್ ಎತ್ತರದಲ್ಲಿದೆ. ನೋಡಿ ಫ್ರೆಂಡ್ಸ್, ಮೈದಾನ ಪ್ರದೇಶ ಯಾವ ರೀತಿ ಇದೆಯಪ್ಪ ಅಂದರೆ ಪ್ರಾಕೃತಿಕವಾಗಿ ನೋಡ್ತಾ ಬರೋದಾದರೆ ಮಲೆನಾಡಿನ ಪೂರ್ವ ದಿಕ್ಕಿನಲ್ಲಿದೆ. ಮಲೆನಾಡಿನ ಪೂರ್ವ ದಿಕ್ಕಿನಲ್ಲಿದ್ದು ಇದರ ಸರಾಸರಿ ಎತ್ತರ 450 ಮೀಟರ್ನಿಂದ 700 ಅಥವಾ 760 ಮೀಟರ್ ಎತ್ತರದಲ್ಲಿದೆ. ಮೈದಾನ ಪ್ರದೇಶವನ್ನು 2 ರೀತಿ ವಿಂಗಡಿಸಲಾಗಿದೆ. ಎಷ್ಟು ರೀತಿ ವಿಂಗಡಿಸಲಾಗಿದೆ ಮೈದಾನ ಪ್ರದೇಶವನ್ನು? 2 ರೀತಿ. ಒಂದನೇದು ಉತ್ತರ ಮೈದಾನ, ಇನ್ನೊಂದು ದಕ್ಷಿಣ ಮೈದಾನ. ಈ ರೀತಿಯಾಗಿ 2 ರೀತಿಯಾಗಿ ಮೈದಾನ ಪ್ರದೇಶವನ್ನು ವಿಂಗಡಿಸಲಾಗಿದೆ. ಮೊದಲನೇದಾಗಿ ಉತ್ತರ ಮೈದಾನವನ್ನು ನೋಡ್ತಾ ಬರೋದಾದರೆ ಈ ಉತ್ತರ ಮೈದಾನವು ಅತಿ ಹೆಚ್ಚು ಕಪ್ಪು ಮಣ್ಣಿಂದ ಕೂಡಿದ ಬಯಲು ಪ್ರದೇಶವಾಗಿದೆ. ನೋಡಿ, ಉತ್ತರ ಮೈದಾನ ಇದು ಕಪ್ಪು ಮಣ್ಣಿನಿಂದ ಕೂಡಿದೆ. ಅಂದರೆ ಇವಾಗ ಕರ್ನಾಟಕದ ಮ್ಯಾಪ್ ನೋಡಿ, ಇದು ಕರ್ನಾಟಕದ ಮ್ಯಾಪ್, ಹೌದಾ? ಇಲ್ಲಿದೆಯಲ್ಲ, ಇದನ್ನೇನಂತ ಕರೀತಾರೆ? ಉತ್ತರ ಮೈದಾನ ಅಂತ ಕರೀತಾರೆ. ಈ ಉತ್ತರ ಮೈದಾನವು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಕಂಡುಬರ್ತೈತಿ. ಈ ಮೈದಾನ ಯಾವ್ದು ಕಂಡುಬರ್ತಿದೆ? ದಕ್ಕನ್ ಪ್ರಸ್ಥಭೂಮಿ. ಈ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಕಂಡುಬರುವುದರಿಂದ ಇಲ್ಲಿ ಕಪ್ಪು ಮಣ್ಣು ಅತಿ ಹೆಚ್ಚಾಗಿ ಕಂಡುಬರುತ್ತೆ, ಹೌದಾ? ಇದು ಯಾವುದಪ್ಪ ಅಂದರೆ ದಕ್ಷಿಣ ಮೈದಾನ. ದಕ್ಷಿಣ ಮೈದಾನದಲ್ಲಿ ಕೆಂಪು ಮಣ್ಣು ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಟೋಟಲಿ ಕರ್ನಾಟಕದಲ್ಲಿ ಅಂತ ನೋಡ್ತಾ ಬರೋದಾದರೆ ಅತಿ ಹೆಚ್ಚು ಯಾವ ಮಣ್ಣನ್ನು ಕರ್ನಾಟಕ ಹೊಂದಿದೆ ಅಂದರೆ ಕೆಂಪು ಮಣ್ಣು. ಯಾವ ಮಣ್ಣು? ಕೆಂಪು ಮಣ್ಣನ್ನು ಕರ್ನಾಟಕವು ಅತಿ ಹೆಚ್ಚಾಗಿ ಹೊಂದಿದೆ, ಹೌದಾ? ಉತ್ತರ ಮೈದಾನದಲ್ಲಿ ಕೆಲವೊಂದಿಷ್ಟು ಬೆಟ್ಟಗುಡ್ಡಗಳಿವೆ. ಅವು ಪ್ರಮುಖ ಬೆಟ್ಟಗುಡ್ಡಗಳು ಯಾವುವಪ್ಪ ಅಂದರೆ ಮೊದಲನೇದು ನರಗುಂದ ಬೆಟ್ಟ, ಎರಡನೇದು ಪರಸಗಡ ಗುಡ್ಡ, ಮೂರನೇದು ಇಲಕಲ್ ಗುಡ್ಡ. ಇವು ಪ್ರಮುಖವಾಗಿವೆ, ಹೌದಾ? ಯಾವುದರಲ್ಲಿ? ಉತ್ತರ ಮೈದಾನದಲ್ಲಿ. ನೆಕ್ಸ್ಟ್, ಉತ್ತರ ಮೈದಾನದಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಇದನ್ನು ಬಿಸಿಲು ನಾಡು ಅಂತ ಕರೀತಾರೆ. ನೋಡಿ, ಉತ್ತರ ಮೈದಾನವು ಅತಿ ಹೆಚ್ಚು ಬಿಸಿಲನ್ನು ಹೊಂದಿರುವುದರಿಂದ ಏನಂತ ಕರೀತಾರೆ? ಬಿಸಿಲ ನಾಡು ಅಂತೇಳಿ ಕರೀತಾರೆ. ಘಟಪ್ರಭಾ ನದಿಯಿಂದ ನಿರ್ಮಾಣಗೊಂಡ ಗೋಕಾಕ್ ಜಲಪಾತವು ಉತ್ತರ ಮೈದಾನದಲ್ಲಿ ಪ್ರಸಿದ್ಧ ಜಲಪಾತವಾಗಿದೆ. ಅಂದರೆ ಉತ್ತರ ಮೈದಾನದಲ್ಲಿ ಪ್ರಸಿದ್ಧವಾದ ಜಲಪಾತ ಯಾವುದಪ್ಪ ಅಂದರೆ ಘಟಪ್ರಭಾ ನದಿಯಿಂದ ನಿರ್ಮಾಣಗೊಂಡಂಥ ಗೋಕಾಕ್ ಜಲಪಾತ. ಯಾವ ಜಲಪಾತ? ಈ ಗೋಕಾಕ್ ಜಲಪಾತ. ಗೋಕಾಕ್ ಜಲಪಾತದ ಎತ್ತರ ನೋಡ್ತಾ ಬರೋದಾದರೆ 52 ಮೀಟರ್ ಎತ್ತರದಿಂದ ಇದು ಧುಮುಕ್ತೈತಿ. ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದರೆ ಘಟಪ್ರಭಾ ನದಿಯಿಂದ ನಿರ್ಮಾಣಗೊಂಡಿದೆ. ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಯಾವ ಜಿಲ್ಲೆ? ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಈ ಗೋಕಾಕ್ ಜಲಪಾತವು ಕಂಡುಬರುತ್ತೆ. ಗೋಕಾಕ್ ಜಲಪಾತವನ್ನು ಏನಂತ ಕರೀತಾರೆ ಅಂದರೆ ಭಾರತದ ನಯಾಗರ ಅಂತ ಕರೀತಾರೆ. ಏನಂತ ಕರೀತಾರೆ? ಭಾರತದ ನಯಾಗರ್. ಅಂದರೆ ನಯಾಗರ್ ಎಂಬ ಜಲಪಾತ ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂದರೆ ಅಮೇರಿಕಾ ಅಥವಾ USA ದೇಶದಲ್ಲಿ ಕಂಡುಬರ್ತೈತಿ. ಏನು? ನಯಾಗರ್ ಎಂಬ ಜಲಪಾತ. ಆ ಅಮೇರಿಕಾದಲ್ಲಿ ಕಂಡುಬರುವಂಥ ನಯಾಗರ್ ಜಲಪಾತವನ್ನು ಹೋಲುವಂಥ ಜಲಪಾತ ಯಾವುದು? ಗೋಕಾಕ್ ಜಲಪಾತ. ಅದಕ್ಕಾಗಿ ಇದನ್ನು ಏನಂತ ಕರೀತಾರೆ? ಭಾರತದ ನಯಾಗರ್ ಅಥವಾ ಕರ್ನಾಟಕದ ನಯಾಗರ್ ಅಂತ ಕರೀತಾರೆ. ನೆಕ್ಸ್ಟ್, ದಕ್ಷಿಣ ಮೈದಾನದ ಬಗ್ಗೆ ನೋಡ್ತಾ ಬರೋಣ. ದಕ್ಷಿಣ ಮೈದಾನ ಇದು ಉತ್ತರದಲ್ಲಿ ತುಂಗಭದ್ರಾ ನದಿಯಿಂದ, ಯಾವ ನದಿಯಿಂದ? ತುಂಗಭದ್ರಾ ನದಿಯಿಂದ ದಕ್ಷಿಣದ ಚಾಮರಾಜನಗರ ಜಿಲ್ಲೆಯವರೆಗೆ ಹಬ್ಬಿದೆ. ಎಲ್ಲಿಂದ ಎಲ್ಲಿವರೆಗೆ? ಉತ್ತರದಲ್ಲಿ ತುಂಗಭದ್ರಾ ನದಿಯಿಂದ ದಕ್ಷಿಣದಲ್ಲಿ ಚಾಮರಾಜನಗರ ಜಿಲ್ಲೆಯವರೆಗೆ ಹಬ್ಬಿದೆ. ದಕ್ಷಿಣ ಮೈದಾನವು ಅತಿ ಹೆಚ್ಚು ಯಾವ ಮಣ್ಣಿನಿಂದ ಕೂಡಿದೆ ಅಂದರೆ ಕೆಂಪು ಮಣ್ಣಿನಿಂದ ಕೂಡಿದೆ. ಯಾವ ಮಣ್ಣು? ಕೆಂಪು ಮಣ್ಣಿನಿಂದ ಕೂಡಿದೆ. ಉತ್ತರ ಮೈದಾನಕ್ಕೆ ಇದ್ದರೆ ಅದು ಕಪ್ಪು ಮಣ್ಣಿನಿಂದ ಕೂಡಿದೆ. ದಕ್ಷಿಣ ಮೈದಾನವು ಅತಿ ಹೆಚ್ಚು ಕೆಂಪು ಮಣ್ಣಿನಿಂದ ಕೂಡಿದೆ. ದಕ್ಷಿಣ ಮೈದಾನದ ಪ್ರಮುಖ ಬೆಟ್ಟಗಳನ್ನು ನೋಡ್ತಾ ಬರೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣದುರ್ಗ. ನೋಡಿ, ನೆನಪಿಟ್ಕೊಳ್ಳಿ ಫ್ರೆಂಡ್ಸ್, ಯಾವ ರೀತಿ ಪ್ರಶ್ನೆ ಕೇಳ್ತಾರಪ್ಪ ಅಂದರೆ ನಾರಾಯಣದುರ್ಗ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ಬೋದು. ಅವಾಗ ನೀವೇನಂತ ಆನ್ಸರ್ ಮಾಡಬೇಕು? ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನೆಕ್ಸ್ಟ್, ಸುವರ್ಣದುರ್ಗವು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಶಿವಗಂಗೆ ಬೆಟ್ಟ ಕೂಡ ಅದೇ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ. ನೋಡಿ ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್ ಬೆಟ್ಟ. ಯಾವುದು? ಮಧುಗಿರಿ ಬೆಟ್ಟ. ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ? ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದರೆ ಇದು ಏಷ್ಯಾದಲ್ಲೇ ಅತಿ ದೊಡ್ಡದಾದ ಏಕಶಿಲಾ ಬೆಟ್ಟವಾಗಿದೆ. ನೋಡಿ, ಏಷ್ಯಾದಲ್ಲೇ, ನಾಟ್ ಆಫ್ ಭಾರತ, ಏಷ್ಯಾದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು? ತುಮಕೂರಿನ ಮಧುಗಿರಿ ಬೆಟ್ಟ. ಇದರ ಎತ್ತರ ನೋಡ್ತಾ ಬರೋದಾದರೆ 1199 ಮೀಟರ್ ಎತ್ತರವಾಗಿದೆ. ನೆಕ್ಸ್ಟ್ ಏನಪ್ಪ ಅಂದರೆ ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟ.
ನೋಡಿ ಫ್ರೆಂಡ್ಸ್, ಚಾಮುಂಡಿ ಬೆಟ್ಟ ಪ್ರಸಿದ್ಧಿಯಾಗಿದೆ. ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅದೇ ರೀತಿಯಾಗಿ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಬೆಟ್ಟ, ಆದಿಚುಂಚನಗಿರಿ ಗಿರಿಧಾಮವೂ ಇದೆ, ಅದು ಬೆಟ್ಟವೂ ಇದೆ. ಅದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಇವು ಕೂಡ ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ಇವೆಲ್ಲ ಪಾಯಿಂಟ್ಗಳು ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ. ನೆಕ್ಸ್ಟ್, ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ. ನೋಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿಗಿರಿಧಾಮ ಕಂಡುಬರುತ್ತೆ. ಇದು ಕೂಡ ವೆರಿ ಇಂಪಾರ್ಟೆಂಟು. ನಂದಿಗಿರಿಧಾಮ ಅಥವಾ ನಂದಿ ಬೆಟ್ಟ ಎಲ್ಲಿ ಕಂಡುಬರ್ತೈತಪ್ಪ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹೌದಾ. ಪ್ರಮುಖ ಬೆಳೆಗಳನ್ನು ನೋಡ್ತಾ ಬರೋದಾದರೆ ರಾಗಿ, ಕಬ್ಬು, ಶೇಂಗಾ, ಹಿಪ್ಪು ನೇರಳೆ ಇವು ಪ್ರಮುಖ ಬೆಳೆಗಳಾಗಿವೆ. ಇದು ಕಪ್ಪು ಆಗಿದೆ, ಕಬ್ಬು ಆಗಬೇಕಾಗಿತ್ತು. ಹೌದಾ. ನೆಕ್ಸ್ಟ್, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದ ಕೆಲವು ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಒಂದಕ್ಕೆ ನಾನು ಆನ್ಸರ್ ಹೇಳ್ತೀನಿ, ಇನ್ನೊಂದಕ್ಕೆ ನೀವು ಕಮೆಂಟ್ ಮಾಡಬೇಕು. ಹೌದಾ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ಎ ಬಾಬಾ ಬುಡನ್ಗಿರಿ, ಆಪ್ಷನ್ ಬಿ ಕುದುರೆಮುಖ, ಆಪ್ಷನ್ ಸಿ ಮುಳ್ಳಯ್ಯನಗಿರಿ, ಆಪ್ಷನ್ ಡಿ ಇಲ್ಕಲ್ ಗುಡ್ಡ. ಇದಕ್ಕೆ ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ. ನೋಡಿ, ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಈ ಶಿಖರದ ಎತ್ತರ 1913 ಮೀಟರ್. ಎಷ್ಟು? 1913 ಮೀಟರ್. ಈ ಮುಳ್ಳಯ್ಯನಗಿರಿ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆಯಲ್ಲಿ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು ಕರ್ನಾಟಕದ ಅತಿ ಎತ್ತರವಾದ ಶಿಖರವಾಗಿದೆ. ನೆಕ್ಸ್ಟ್, ಎರಡನೇ ಪ್ರಶ್ನೆ, ಇದಕ್ಕೆ ನೀವು ಕಮೆಂಟ್ ಮಾಡಬೇಕು. ಯಾವ ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ? ಇದಕ್ಕೆ ಆಪ್ಷನ್ ಎ ಬೇಲಿಕೆರೆ, ಆಪ್ಷನ್ ಬಿ ಭಟ್ಕಳ, ಆಪ್ಷನ್ ಸಿ ಹೊನ್ನಾವರ, ಆಪ್ಷನ್ ಡಿ ನಾವಮಂಗಳೂರು. ಇದಕ್ಕೆ ನೀವು ಉತ್ತರವನ್ನು ಕಮೆಂಟ್ ಮಾಡಿ. ಇದಿಷ್ಟೇನಾಗಿತ್ತಪ್ಪ ಅಂದರೆ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಕ್ಲಾಸ್ ಆಗಿತ್ತು. ಇದೇ ರೀತಿಯಾಗಿ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ. ಧನ್ಯವಾದಗಳು.